ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ಹಲೀಮ್ ತಿಂತಾ ಇರೋದು. ನೀವು ಯಾರಾದರೂ ತಿಂತಿದ್ದೀರಾ? ನಾನಂತೂ ಇಲ್ಲಿ ಇಂಡಿಯಾದಲ್ಲಿರೋವರೆಗೂ ನನಗೆ ಗೊತ್ತೇ ಇರಲಿಲ್ಲ ಹಲೀಮ್ ಅಂದರೆ ಏನು ಅಂತ, ಅದಕ್ಕೆ ಹೇಳೇ ಇರಲಿಲ್ಲ. ನಮ್ಮ ಕಡೆ ತಿನ್ನೋದು ಇಲ್ಲ, ಮಾಡೋದು ಇಲ್ಲ ಯಾರೂ ಅಷ್ಟು. ನಾನಿಲ್ಲಿ ಕೆನಡಾಗೆ ಬಂದಮೇಲೆ ತುಂಬ ರೆಸ್ಟೋರೆಂಟ್ಗಳಿದ್ದಾವೆ, ಇಲ್ಲಿ ಪಾಕಿಸ್ತಾನ್ ರೆಸ್ಟೋರೆಂಟ್ಸ್, ನಮ್ಮ ಇಂಡಿಯನ್ ರೆಸ್ಟೋರೆಂಟ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಹಲೀಮ್ ಅಂತ ಹೇಳ್ಬಿಟ್ಟು ರಂಜಾನ್ ಟೈಮಲ್ಲಿ. ಅದಕ್ಕೆ ರಂಜಾನ್ ತಿಂಗಳು ಸ್ಟಾರ್ಟ್ ಆದಾಗಿಂದ ಹೇಳ್ತಾನೆ ಇದ್ದೀನಿ ಒಂದ್ಸಲಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು. ನಮ್ಮ ಹಸ್ಬೆಂಡ್ ತಿಂದಿದ್ದಾರಂತೆ, ಬಟ್ ನಾನು ಯಾವತ್ತೂ ತಿಂದಿರಲಿಲ್ಲ. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಇನ್ನು ರಂಜಾನ್ ಡೇನೇ ಇಲ್ಲಿ ಎಲ್ಲ ಮಾರ್ತಾಯಿದ್ರು. ಸೊ ಹಾಗಾಗಿ ಆರ್ಡ್ರ್ ಮಾಡಿದೆ, ಯಾವ ರೀತಿ ಇರುತ್ತೆ ನೋಡೋಣ, ಟೇಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು. ಬಟ್ ಚೆನ್ನಾಗಿದೆ ಅನ್ನಿಸ್ತು, ನನಗೂ ಇಷ್ಟ ಆಯಿತು, ನನ್ನ ಮಗನಿಗೂ ತುಂಬ ಇಷ್ಟ ಆಯಿತು, ಅವನು ತುಂಬ ಇಷ್ಟಪಟ್ಟು ತಿಂದ. ಬಟ್ ನಮ್ಮ ಹಸ್ಬೆಂಡ್ ತಿಂದಮೇಲೆ ಇದು ಹಲೀಮ್ ಟೇಸ್ಟೇ ಇಲ್ಲ, ಹಲೀಮ್ ಈ ರೀತಿ ಎಲ್ಲ ಇರೋದು ಇನ್ನೂ ತುಂಬ ಚೆನ್ನಾಗಿರುತ್ತೆ, ಬಟ್ ಇದೇನು ಸ್ವಲ್ಪ ಮಸಾಲೆ ಗ್ರೇವಿ ಥರ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು. ಬಟ್ ನಮಗೇನು, ನಾವು ತಿಂದಿಲ್ಲ ಅಲ್ವ, ನಮ್ಗೆ ಚೆನ್ನಾಗಿದೆ ಅನ್ನಿಸ್ತು. ನಾನು ಡೈರೆಕ್ಟಾಗಿ ತಿನ್ಬೋದು, ಇಲ್ಲಾಂದರೆ ಇದರಲ್ಲಿ ಚಪಾತಿ ಮಾಡ್ಕೊಂಡು ತಿಂದರೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾನು ನೈಟ್ ಚಪಾತಿ ಮಾಡ್ಕೊಂಡು ತಿಂದೆ, ಸ್ವಲ್ಪ ಡೈರೆಕ್ಟಾಗಿ ತಿಂದೆ, ಆಮೇಲೆ ಚಪಾತಿ ಮಾಡ್ಕೊಂಡು ತಿಂದೆ. ನೀವು ಯಾರಾದರೂ ಟ್ರೈ ಮಾಡಿದ್ದೀರಾ? ಹಲೀಮ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ.